ಒಂದು ಪಾರ್ಟಿಕಲ್ಗೆ x is equal to r cos theta, y is equal to r sin theta ಕೊಟ್ಟಾಗ ಆ ಪಾರ್ಟಿಕಲ್ ಈ ರೀತಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಪಾರ್ಟಿಕಲ್ಗೆ x is equal to r1 cos theta, y is equal to r2 sin theta ಮಾಡಿದಾಗ ಅದು ಈ ರೀತಿ ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ನಾವೀಗ x is equal to r cos theta ಜಾಗದಲ್ಲಿ x is equal to r cos 2 theta plus pi by 2 ಅಂತ ಹಾಕಿದಾಗ ಪಾರ್ಟಿಕಲ್ ಈ ರೀತಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಈಕ್ವೇಶನ್ಸ್ ನಾವು ಈ ರೀತಿ ಜೆನೆರಿಕ್ ವೇ ಅಲ್ಲಿ ಬರೆದಾಗ ಇದು ಇನ್ಫಿನೈಟ್ ನಂಬರ್ ಆಫ್ ವೇರಿಯೇಷನ್ಸ್ ಅಲ್ಲಿ ಮೂವ್ ಆಗುತ್ತೆ. ಸೊ ಇದನ್ನ ನಾವು ಫಿಸಿಕ್ಸ್ ನಲ್ಲಿ ವೇವ್ಸ್ ಚಾಪ್ಟರ್ ನಲ್ಲಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ತಗೊಂತೀವಲ್ವಾ, ಅದನ್ನ ವೇವ್ಸ್ ಫಾರ್ಮ್ ಅಲ್ಲಿ ಯಾವ ರೀತಿ ತಗೊಂತೀವಿ, 0, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ. ಇದನ್ನ ನಾವು y of x, t is equal to a sin of kx minus omega t plus 5 ಎಕ್ಸ್ಟ್ರಾ ಫೇಸ್ ನು ಕನ್ಸಿಡರ್ ಮಾಡ್ತೀವಿ. ಸೊ ಅರ್ಥ ಆಯ್ತಾ ಮಕ್ಕಳೇ? ಅದಕ್ಕೆ ಹೇಳೋದು ಫಿಸಿಕ್ಸ್ ಈಸ್ ಮ್ಯಾಥ್ ಇನ್ ಆಕ್ಷನ್. ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ ಗಾಗಿ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡೋದನ್ನ ಮರಿಬೇಡಿ.